ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಿ? ನಾವಂತೂ ಆರಾಮಿದ್ದೀವಿ. ನೀವೆಲ್ಲರೂ ಹೇಗಿದ್ದೀರಿ? ನೀವು ಆರಾಮಿದ್ದೀರ ತಿಳ್ಕೊಂಡಿದ್ದೀನಿ. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮು. ಇವತ್ತಿನ ಬ್ಲಾಗ್ನ ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಮಾಡತ್ತೀನಿ. ಮಧ್ಯಾಹ್ನ ನಂತರ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಯಾಕಂದ್ರೆ ಮುಂಜಾನೆ ನಾನು ಚಿನ್ನಮ್ಮನ ಕರ್ಕೊಂಡು ದವಾಖಾನೆಗೆ ಹೋಗಿದ್ದೆ. ಸ್ವಲ್ಪ ನೆಗಡಿ ಬಂದಿತ್ತು ಅಕ್ಕಿಗೆ. ಸೊ ಅದಕ್ಕೆ ಮಧ್ಯಾಹ್ನ ನಂತರ ಬ್ಲಾಗ್ ಸ್ಟಾರ್ಟ್ ಮಾಡಿದ ಸಂಬಂಧ ನಾ ದವಾಖಾನೆಗೆ ಹೋಗಿ ಬರಟ್ಟಿಗೆ ಮನೆಯಿಂದ ಕೆಲಸ ಎಲ್ಲ ಮುಗಿದಿತ್ತು. ಸೊ ಅದಕ್ಕೆ ಹುಡುಗರನ್ನ ಕರ್ಕೊಂಡು ಸ್ವಲ್ಪ ಆಟ ಆಡಕತ್ತಿದ್ವಿ. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಂತೇಳಿ ಟೈಮ್ ಪಾಸ್ ಮಾಡಕತ್ತಿದ್ವಿ. ಇಲ್ಲಿ ಇಬ್ಬರು ಆಟ ಆಡಕತ್ತಾರ. ಈ ಗದ್ದಲದೊಳಗೆ ನಾವು ಕರಿನ ಮುಂದೆ ಒಂದು ಪ್ಲಾಸ್ಟಿಕ್ ಹಾಳಿ ಮರೆತು ಬಿಟ್ಬಿಟ್ಟಿದ್ವಿ. ಪ್ಲಾಸ್ಟಿಕ್ ಹಾಳಿನ ಕರ ತಿಂದು ಗಂಟ್ಲಿಗೆ ಹಾಕೊಂಡ್ಬಿಟ್ಟಿತ್ತು. ಅದು ನುಂಗಕ್ಕೆ ಹೋಗೈತಿ, ಬಟ್ ಅದೇನು ಹೊಟ್ಯಾಗ ಇಳ್ದಿಲ್ಲ. ಅದು ಗಂಟ್ಲದಾಗೆ ಸಿಕ್ಕಿ ಬಿದ್ದಿತ್ತು. 2 ತಾಸು ನಾವು ಇಲ್ಲೇ ಆಟ ಆಡ್ಕೋತ ಕೂತೀವಿ. 2 ತಾಸು ಅದು ಗಂಟ್ಲಿಗೆ ಸಿಗಿಬಿದ್ದು ಕರಗೆ ಭಾಳ ಪ್ರಾಬ್ಲಮ್ ಆಗಿತ್ತು. ನಮ್ಮ ಕರಿಯ ಭಾಳ ತ್ರಾಸು ಮಾಡ್ಕೊಂಡೆ ಇವತ್ತು. ಅಂದ್ರೆ ದನ ಕರುಗಳು ಇರೋರು ಸ್ವಲ್ಪ ಹುಷಾರಾಗಿ ಇರ್ರಿ. ಸಣ್ಣ ಕರ ಐತೆ, ಅದು ದೇಡ್ ತಿಂಗಳಿನ ಐತೆ ಅಷ್ಟೇ. ಸೊ ಅದಕ್ಕೆ ಸ್ವಲ್ಪ ಭಾಳ ಪ್ರಾಬ್ಲಮ್ ಆಯ್ತು. ಅದಕ್ಕೆ ಅದ್ರ ಕಡೆ ನಾವು ಲಕ್ಷ್ಯನೇ ಕೊಟ್ಟಿಲ್ಲ, ಮರೆತು ಹುಡುಗರ ಜೋಡಿ ಆಡ್ಕೋತ ಇವತ್ತು ಹೆಂಗಿದ್ರು ಕೆಲಸ ಇಲ್ಲ ಅಂಥೇಳಿ ಫ್ರೀಯಾಗಿ ಆಟ ಆಡ್ಕೋತ ಕೂತ್ಬಿಟ್ವಿ ಇಲ್ಲಿ. ಅದ್ರಾಗಿ ಹುಡುಗರು ಮಾಡೋದು 1 2 ಅವ್ರ ಚೇಷ್ಟೆ ನೋಡೋಕೆ 2 ಕಣ್ಣು ಸಾಲಂಗಿಲ್ಲ. ಸೊ ಅವ್ರ ಚೇಷ್ಟೆ ನೋಡ್ಕೋತ ನಮ್ಮ ಕೆಲಸ ಅದು ಎಲ್ಲ ಮರ್ತು ಬಿಡ್ತೀವಿ. ಕೆಲವೊಂದು ಸಲ ಇದು ಚಲೋನೇ, ಯಾಕಂದ್ರೆ ನಮಗಿರೋ ದುಃಖ ಇದೆಲ್ಲ ಮರಿತೀವಿ ನಾವು, ನೋವು ಎಲ್ಲ ಮರಿತೀವಿ. ಬಟ್ ಕೆಲವೊಂದು ಸಲ ಏನಾಗ್ತೈತಿ, ಈ ಥರ ತೊಂದರೆ ಆಗ್ತವೆ. ನಮ್ಮ ಕರಿಯಾಗ ಭಾಳ ತ್ರಾಸಾಯಿತು. ಆಮೇಲೆ ಅದನ್ನು ತೆಗೆದ್ರು. ಅದು ತೆಗಿಯಾಕ ಭಾಳ ತ್ರಾಸು ಮಾಡಿದ್ರು. ಅದಕ್ಕೆ ಅದು ಬಾಯಾಗ ಕೊಳವಿ ಹಾಕೋದು. ಕೊಳವಿ ಅಂದ್ರೆ ಊದುದು ಪೂಕಣಿ ಅಂತೀವಲ್ಲ, ಒಲೆಗೆ ಊದುದು ಕೊಳವಿ, ಅದು ಹಾಕಿ ಕೈ ಹಾಕಿ ಅದನ್ನು ತೆಗೆದ್ರು. ಸೊ ಅದಕ್ಕೆ ನಮ್ಮ ಕರಿಯಾಗ ಭಾಳ ತ್ರಾಸಾಯಿತು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ವಿ ಅಂದ್ರೆ ಭಾಳ ಡೇಂಜರ್ ಆಗ್ತಿತ್ತು. ಸೊ 2 ತಾಸು ಅಷ್ಟಾದ್ರೂ ಭಾಳ ತ್ರಾಸಾಯಿತು ಅದು ಕರಿಗೆ. ನೆಕ್ಸ್ಟ್ ಇಲ್ಲಿ ನಮ್ಮ ಚಿನ್ನಮ್ಮ ಮತ್ತು ಅಭ್ಯ ಇಬ್ಬರು ಒಬ್ರಿಗೊಬ್ರು ಜಗಳ ಆಡ್ಕೋತ ಆಟ ಆಡಕತ್ತಾರ ಅವ್ರ ಅತ್ತೆ ಜೊತೆ. ಅದು ಕರ ಹಾಳಿ ತಿಂದಿದ್ದು ಗೊತ್ತಾಗ್ತದೆ ಆದಾಗನ ಇದನ್ನೆಲ್ಲ ಬಿಟ್ಟು ಮೊದಲು ಕರಿನ ಬಳಿ ಹೋಗಿ ಅದರದ್ದೆಲ್ಲ ವ್ಯವಸ್ಥೆ ಮಾಡಿದ್ವಿ. ಅಷ್ಟೊತ್ತಿಗೆ ಇಲ್ಲಿ ಇವ್ರು ಹೊರಗೆ ಬಂದು ಆಟ ಆಡಕತ್ತಿದ್ರು. ಏವ್ವ ಮೊದ್ಲೇ ನಿಮ್ಮವ್ವ ಜಗಳ ಗಂಟೆ ಅದಾಳ. ನಡಿ ನಡಿ ನೀನ್ ಬೇಡ ನಡಿ. ನಂಗ ಮೊದ್ಲೇ ಈ ಮನ್ಯಾಗ ಏನ್ ತಪ್ಪಾದ್ರು ನನ್ ಮ್ಯಾಗ ಹಾಕ್ತಾರ. ಈಗ ನೀ ಏನ್ರ ಮಾಡ್ಕೊಂಡಿದ್ ಅದು ನನ್ ಮ್ಯಾಗ ಬರ್ತೈತಿ. ನಡಿ ನಡಿ ಹೇಳಿ ನಡಿ, ಬೇಡ ನಡಿ, ಅಬ್ಬುದೇ ಬೇಡ ನಡಿ. ನನ್ ತಲೆ ಕೆಡ್ಸ್ಕೊಡವ ನೀನು. ಮೊದ್ಲೇ ಭಾಳ ಟೈಮ್ ಕಡಿಮೆ ಐತಿ. ನಾಳೆ ಮಿಷನ್ ಬಾಜು ಮನಿ ಐತಿ ನಂದು. ನಾಳೆ ಬಾಜು ಮನಿಗೆ ಹೋಗುದೈತಿ. ಅದಕ್ಕ ಹಬ್ಬದು ಇಳಿದು ಪ್ರಾಕ್ಟೀಸ್ ಮಾಡಾಕತ್ತೀನಿ ನಾನು. ಸೊ ಅದಕ್ಕೆ ತಲೆ ಕೆಡ್ಸ್ಕೊಡ. ನೀನು ಹೋಗ್ತಿಲ್ಲ ಕಡಿ. ಅದೆಲ್ಲ ತಗೊಂಡ್ ನಿನ್ಗೆ ಯಾಕೆ ಬೇಕ? ಅದು ನನ್ ಪರ್ಸನಲ್ ಮ್ಯಾಟರ್ ಐತಿ. ನೀ ತಗೊಂಡ್ ಏನ್ ಮಾಡಾಕಿ? ಏ ನೀ ಬರ್ಬೇಡ, ನಿನ್ ಹತ್ತಕ್ ಬರಂಗಿಲ್ಲ. ಎದಕ್ ಹತ್ತತಿ? ಹಂಗೆ ಮೈಂಡ್ ವಾಯ್ಸ್ನಾಗ ಏನೋ ಮಾತಾಡ್ಕೊಕತ್ತಿದ್ರು. ನಾನು ಭಾಳ ಹೊತ್ತನ ನೋಡಿದೆ, ನನಗೇನು ಅರ್ಥ ಆಗಲಿಲ್ಲ ಅವ್ರ ಮೈಂಡ್ ವಾಯ್ಸು. ಅವರೇ ಹಬ್ಬದು ಇಳಿದು ಮಾಡಕತ್ತಿದ್ದ. ಇದು ಹಬ್ಬ ಬೇಕನ್ನಕತ್ತೈತೆ, ಇದಕ್ಕೆ ಹಬ್ಬಕ್ಕೆ ಬರಲಾಗಿತ್ತು ಚೋಟ್ ಮೆಣಸಿನ್ಕಾಯಿಗೆ. ಆಮೇಲೆ ದೊಡ್ಡ ಹಿರೇ ಮನುಷ್ಯನ್ಗತ್ಲೆ ಹಬ್ಬದು ಇಳಿದು ಮಾಡಕತ್ತಿದ್ದ. ಮತ್ತು ಮ್ಯಾಗ ಸರಿ ಏನೋ ಆಕೆಗೆ ಇದಾಡಾಕಿ ಹೋಗೇ ಬಿಡಮೇನ ಅಂತ ಯೋಚನೆ ಮಾಡಿದ್ಲು. ಮತ್ತು ಬ್ಯಾಡ ಬಿಡ ಮತ್ತು ವಾಪಸ್ ಬಂದ್ಲು. ಏನು ಯೋಚನೆ ಮಾಡಿದ್ಲು ಏನೋ ವಾಪಸ್ ಬಂದ್ಲು.
ಹಿಂದಗಡೆ ಹಗ್ಗು ನಾನು ಹಂಗ ಸಾಕಾಗೋಯ್ತು. ನೀನು ಕುಂದ್ರು ಚಿನ್ನವಾಗೋನವ. ಎಲ್ಲಾಳಕ್ಕಿ ನನ್ಗ ಅಂಜಿಪುರ್ಕಿ ಅಂತೀರಿ? ಸರಿ ಆ ಕಡೆ ಈ ಸಲ ಹತ್ತಿ ಬಿಡ್ತೀನಿ, ನೋಡ್ ತೋರಿಸ್ತೀನಿ ನಿನಗ. ಹಾಗೆಲ್ಲ ಮಾಡಬಾರ್ದಂತ ಹೇಳಿ ಕರ್ಕೊಂಬಂದು ಅಭ್ಯಾಸ ಮಾಡಕ್ಕೆ ಕುಂತ್ರೆ ಇಬ್ಬರು ಜಗಳ ಅಳಕತ್ತಾವ ಅಭ್ಯ. ಸೊ ಅದಕ್ಕೆ ನನಗೊಂದು ಸ್ವಲ್ಪ ರಂಭಿಸಿ ಅಭ್ಯಾಸ ಮಾಡ್ಸಕ್ಕೆ ಕುಂದಿರ್ಸಿದ್ವಿ. ಹಾಡ ಸ್ವಲ್ಪ ವೆಜಿಟೇಬಲ್ ಐಡೆಂಟಿಫೈ ಮಾಡೋದು ಈ ಥರ ಎಲ್ಲ ಮಾಡ್ಸಕತ್ತಿದ್ವಿ. ಮಾಡಿಸ್ಬೇಕಾದ್ರೆ ಅವ್ರು ದಾಂಧಲೆ ಮಾಡಕತ್ತಿದ್ರು, ಒಬ್ರಿಗೊಬ್ರು ಹೊಡೆದಾಡೋದು ಮಾಡಕತ್ತಿದ್ರು. ಸೊ ಅದಕ್ಕೆ ಅವ್ರ ಮಾಮ ಬಂದು ಒಂದು ಸ್ವಲ್ಪ ಹೊಡೆದ. ಅದಕ್ಕೆ ಆಕಿ ಸೆಟ್ಕೊಂಡು ಅಳ್ಕೋತ ನಾನು ನಮ್ಮ ಅಪ್ಪಗೆ ಹೇಳ್ತೀನಿ ಅನ್ನೋ ರೇಂಜಿಗೆ ಅಳ್ಕೋತ ಕೂತ್ಬಿಟ್ಲು. ನಮ್ಮ ಅಪ್ಪಗೆ ಹೇಳ್ತೀನಿ ಅಂತ ಫೋನ್ ತೊಗೊಂಡು ಕೂತ್ಬಿಟ್ಟಾಳು ಅಳ್ಕೋತ. ಹಲೋ ಅನ್ನೋದು ಅದೇ ಪೆದ್ದೆ ಅನ್ನೋದು ನಡೆಸಿದ್ಲು. ಆಮೇಲೆ ಸ್ವಲ್ಪ ನಮ್ಮ ಕರಿಯನ ಹತ್ರ ಹೋಗಿ ಬರ್ಬೇಕಂತ ಹೇಳಿ ಸ್ವಲ್ಪ ಅವನ ಬಳಿ ಹೋದ್ವಿ. ಅಂಥೇಳಿ ಮೈಂಡ್ ವಯಸ್ಸಿನೊಳಗೆ ಸಿಕ್ಕಾಪಟ್ಟೆ ಬೈದು ರಾಂಗ್ ಲುಕ್ ಕೊಡಕತ್ತಿತ್ತು ನಮ್ಮ ಕರಿಯ. ನೆಕ್ಸ್ಟ್ ರಾತ್ರಿಗೆ ಚಿಕನ್ ತೊಗೊಂಬಂದಿದ್ರು. 3 ವರ್ಷ ಆಗಿತ್ತು ಚಿಕನ್ ತಿನ್ನೋದು ಬಿಟ್ಟು. 3 ವರ್ಷ ಅಲ್ಲ, 3 ವರ್ಷಕ್ಕಿಂತ ಜಾಸ್ತಿನೇ ಆಗಿತ್ತು. ಸೊ ಅದಕ್ಕೆ ಚಿಕನ್ ತಂದಿದ್ರು ಇವತ್ತು. ಕೋಳಿ ಪಾಪ ನನಗೋಸ್ಕರ ಪ್ರಾಣನೇ ಬಿಟ್ಟೈತಿ. ಸೊ ಅದಕ್ಕೆ ಆ ಕೋಳಿ ಜೀವಕ್ಕೆ ಬೆಲೆ ಕೊಟ್ಟಾದ್ರೂ ಇವತ್ತು ತಿನ್ಬೇಕಂತೇಳಿ ಇವತ್ತು ಚಿಕನ್ ತಿನ್ನೋಕ್ಕೆ ರೆಡಿ ಆದೆ. ಚಿಕನ್ ತಿನ್ನೋದ್ರ ಜೊತೆ ನಾನೇ ಮಾಡ್ತೀನಿ ಅಂತೇಳಿ ರಿಸ್ಕ್ನ ತೊಗೊಂಡೆ. ಮೊದಲು ಒಂದು ಹಂಚು ತೊಗೊಳ್ರಿ, ಹಂಚು ಅಥವಾ ಪ್ಯಾನ್ ಅಂತಿರಲ್ಲ, ಪ್ಯಾನಿಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಬರೋ ತನಕನೂ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಬಂದು ನೆಕ್ಸ್ಟ್ ಅದನ್ನು ತೆಗೆದ ಮ್ಯಾಗ ಅದೇ ಪ್ಯಾನ್ಗೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊನ ಹಸಿಯಾಗಿ ಹಾಕ್ಕೊಂಡ್ರೆ ನಡೀತದೆ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚಲೋ ಬರ್ತದೆ ಅಂಥೇಳಿ ಸ್ವಲ್ಪ ಇಲ್ಲಿ ನಾನು ಫ್ರೈ ಮಾಡ್ಕೊಕತ್ತೀನಿ. ಅದನ್ನು ಟೊಮೆಟೊನ ಹಾಕ್ಕೋಬೇಕಾದ್ರೆ ಅದ್ರ ಜೊತೆ ನಾನು ಲವಂಗ, ಮೆಣಸು, ಚಕ್ಕೆ ಎಲ್ಲ ಹಾಕ್ಕೊಳಕತ್ತೀನಿ. ಎಲ್ಲ ಹಾಕ್ಕೊಂಡು ಹಸಿ ವಾಸ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇದು ಇಷ್ಟೊತ್ತನ ಏನು ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ ಅದಾವಲ್ಲ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಏನೇನು ಹಾಕ್ಕೋಕತ್ತೀನಿ ಅಂದ್ರೆ ಫ್ರೈ ಮಾಡಿಟ್ಟಿರೋ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಮತ್ತು ಅದ್ರ ಜೋಡಿ ಒಂದು ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಖಾರ ಜಾಸ್ತಿ ಉಣ್ತೀವಿ ನಾವು. ಸೊ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಎಳ್ಳು, ಇವು ಎಳ್ಳು ಹೊಲದಾಗೆ ಬೆಳೆದಿದ್ದು. ಸೊ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೋಕತ್ತೀನಿ ಇಲ್ಲಿ. ನಿಮ್ಮ ಕಡೆ ಇರಲಿಲ್ಲ ಅಂದ್ರೆ ಸ್ವಲ್ಪನೂ ಹಾಕ್ಕೋಬೋದು. ಎಳ್ಳು ಹಾಕ್ಕೋಕತ್ತೀನಿ ಇಲ್ಲಿ. ಎಳ್ಳು ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ. ಸೊ ಅದಕ್ಕೆ ಮನೆಯೂ ಇದ್ದು ಅಂತ ಎಳ್ಳನ್ನು ಜಾಸ್ತಿ ಹಾಕ್ಕೊಂಡೆ. ನೆಕ್ಸ್ಟ್ ಕೊತ್ತಂಬರಿ ಅಂತ ಹಾಕಲೇಬೇಕು. ಸೊ ಇವೆಲ್ಲ ಹಾಕಿ ಇದನ್ನು ರುಬ್ಕೊಂಬರೋಷ್ಟೊತ್ತಿಗೆ ಇಲ್ಲಿ ಪಾಣ್ಯಕ್ಕೆ ರೆಡಿ ಮಾಡ್ಕೊಕತ್ತೀನಿ ನಾನು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯಕ್ಕೆ ಬಿಡಬೇಕು. ಇಲ್ಲಿ ನೋಡ್ರಿ ಕೋಳಿ ಹಾರ್ಟ್, ಕೋಳಿದು ಇದೇನು ಏನೋ ಅಂತ, ಮತ್ತು ಲೆಗ್ ಪೀಸ್ ಅದೇನೋ ಮರ್ತೋಯ್ತು ನನಗೆ. ಎಣ್ಣೆ ಕಾದ್ಮ್ಯಾಗ ಡೈರೆಕ್ಟಾಗಿ ಚಿಕನ್ ಹಾಕ್ಕೊಂಬಿಡೋದು. ಚಿಕನ್ನ ಮೊದಲೇ ತೊಳೆದು ಇಟ್ಕೊಂಡಿದ್ದೆ ನಾನು. ಸೊ ಡೈರೆಕ್ಟಾಗಿ ಚಿಕನ್ ಹಾಕ್ಕೊಂಡು ಸ್ವಲ್ಪ ತಿರುವಾಡ್ಬೇಕು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ತಿರುವಾಡಬೇಕು ಅಂದ್ರೆ ಮಿಕ್ಸ್ ಮಾಡಬೇಕು. ಅದಾದ್ಮ್ಯಾಗ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಮತ್ತು ಉಪ್ಪು ರುಚಿಗೆ ತಕ್ಕಟ್ಟು ಉಪ್ಪು ನೀವೆಷ್ಟು ಉಣ್ತೀರಿ ನೋಡಿ ಅದನ್ನು ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ಕೈ ಆಡಿಸಿ ಮತ್ತು ತಿರುವಾಡಿ ಅಂದರೆ ಮಿಕ್ಸ್ ಮಾಡಿ
ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಅರಿಶಿನ ಎಲ್ಲ ಪೀಸ್ಗೂ ಹತ್ತಬೇಕು. ಹಂಗೆ ಮಿಕ್ಸ್ ಮಾಡಿ ಅದ್ರ ಮ್ಯಾಗ ಮುಚ್ಚಿ ಅದನ್ನು ಕುದಿಯಕ್ಕಿಡಬೇಕು. ಕುದಿಯಕ್ಕಿಟ್ಟು ನಾ ಇಲ್ಲೊಂದು ಹೊಸ ಅಡುಗೆನ ಮಾಡಾಕತ್ತೀನಿ ಇಲ್ಲಿ. ಇದು ಹೆಸರು ಏನಂತ ನನಗೂ ಗೊತ್ತಿಲ್ಲ. ಎಲ್ಲ ವಿಡಿಯೋದೊಳಗೆ ನೋಡಿದ್ದೆ, ಎಲ್ಲ ಥರ ಮಸಾಲೆ ಹಾಕಿ ಮಾಡ್ತಾರೆ, ಫ್ರೈ ಮಾಡ್ತಾರಲ್ಲ. ಸೊ ಹಾಗೆ ನಾನು ಮಾಡಬೇಕಂತ ಹೇಳಿ ಇಲ್ಲಿ ಮೊದಲು ಸ್ವಲ್ಪ ಖಾರ, ಅರಿಶಿಣ ಪುಡಿ ಮತ್ತು ಇದು ಮೈದಾ ಹಿಟ್ಟು 2 ಸ್ಪೂನ್ ಹಾಕೋಕತ್ತೀನಿ ನಾನಿಲ್ಲಿ. 2 ಸ್ಪೂನ್ ಮೈದಾ ಹಿಟ್ಟು. ನೆಕ್ಸ್ಟ್ ನಿಂಬೆಹಣ್ಣು ಹಿಂಡ್ಕೊಂಡು ನಾನು ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ಚಿಕನ್ ಭಾಳ ಟೇಸ್ಟ್ ಬರ್ತದೆ. ಉತ್ತರ ಕರ್ನಾಟಕ ಮಂದಿಗೆ ಏನಿರಲಿಲ್ಲ ಅಂದ್ರೆ ಚಿಕನ್ ಜೋಡಿ ತಿನ್ನೋಕೆ ನಿಂಬೆಹಣ್ಣು ಉಳ್ಳಾಗಡ್ಡಿ ಇರಲೇಬೇಕು. ಸೊ ಇಲ್ಲಿ ನಾನು ನಿಂಬೆಹಣ್ಣು ಹಾಕೋಕತ್ತೀನಿ. ನೆಕ್ಸ್ಟ್ ಬೆಳ್ಳುಳ್ಳಿ, ಅದ್ರಕ್ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕೋಕತ್ತೀನಿ ನಾನು. ಸ್ವಲ್ಪ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕೋಕತ್ತೀನಿ. ನೆಕ್ಸ್ಟ್ ಇದ್ರ ಜೋಡಿ ತತ್ತಿ ಒಡೆದು ಹಾಕೋಕತ್ತೀನಿ ನಾನು. ಎಗ್ ಒಡೆದು ಹಾಕೋಕತ್ತೀನಿ. ಸೊ ಇದನ್ನೆಲ್ಲ ನಾನು ವೀಡಿಯೋದೊಳಗೆ ನೋಡಿದ್ದೆ. ಅದ್ರ ಹೆಸರು ಏನಿತ್ತು ಏನೋ, ಚಿಕನ್ ಕಬಾಬ ಅಥವಾ ಚಿಕನ್ 65 ಏನೋ ಗೊತ್ತಿಲ್ಲ. ಅದನ್ನು ಹಾಕ್ಕೊಂಡು ನಾನು ಹೊಸದಾಗಿದ್ದೆ, ಫಸ್ಟ್ ಟೈಮ್ ಟ್ರೈ ಮಾಡಕತ್ತಿದ್ದೆ. ನೆಕ್ಸ್ಟ್ ಸ್ವಲ್ಪ ಹಿಟ್ಟು ಕರೆಕ್ಟಾಗಿತ್ತು ಇಲ್ಲೋ ಅಂತ ನೋಡಿಕೊಂಡು ಮತ್ತು ಉಪ್ಪು ಹಾಕ್ಕೊಂಡೆ ಸ್ವಲ್ಪ. ಇದು ಸ್ವಲ್ಪ ಮೈದಾ ಹಿಟ್ಟು ಯಾಕೋ ಕಡಿಮೆ ಅನ್ಸಕತ್ತಿತ್ತು ನನಗೆ. ಆದ್ರೂ ಒಂದು ಸಲ ಮಿಕ್ಸ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ಅಂಥೇಳಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಕೈ ಕ್ಲೀನಾಗಿ ತೊಳ್ಕೊಂಡಿದ್ದೆ ನಾನು, ಕೈ ಏನು ಸ್ವಚ್ಛಿದ್ದು. ಸೊ ಅದಕ್ಕೆ ಹಾಗೆ ಕೈಲೇ ಮಿಕ್ಸ್ ಮಾಡಿದೆ. ಸ್ಪೂನ್ಲಿ ಅದು ಮಿಕ್ಸ್ ಮಾಡೋಕ್ಕೆ ಹೋದ್ರೆ ಅದು ಕರೆಕ್ಟಾಗಿ ಮಿಕ್ಸ್ ಆಗ್ತಿದ್ದಿಲ್ಲ. ಸೊ ಅದಕ್ಕೆ ಕೈಲೇ ಮಿಕ್ಸ್ ಮಾಡಕತ್ತೀನಿ ನಾನಿಲ್ಲಿ. ಚೆಂದಾಗಿ ಮಿಕ್ಸ್ ಆದ್ಮ್ಯಾಗ ಅದನ್ನ ಒಂದು 10-15 ನಿಮಿಷ ತನಕ ನೆನೆಯಕ್ಕಿಟ್ಟು ನಾನಿಲ್ಲಿ ಸಾಂಬಾರ್ಗೆ ಅದ್ರಕ್ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ರುಬ್ಬಿಟ್ಟರು ಮಸಾಲೆ ಏನೇನು ರುಬ್ಬಿಟ್ಟಿದ್ನಲ್ಲ ಅದು ಮಸಾಲೆ ಎಲ್ಲ ಹಾಕ್ಕೊಂಡೆ ನಾನು. ಯಾಕಂದ್ರೆ ಆಲ್ರೆಡಿ ಚಿಕನ್ ಸ್ಮೂತಾಗಿ ಬೆಂದಿತ್ತು, ಅರ್ಧ ಬೆಂದಿತ್ತು. ಸೊ ಅದ್ರ ಮ್ಯಾಗ ಅದ್ರಕ್ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡೆ. ನೆಕ್ಸ್ಟ್ ಇದು ಜಾರಿಗೆ ಹತ್ತಿರ ಮಸಾಲೆ ಎಲ್ಲ ವೇಸ್ಟ್ ಆಗ್ಬಿಡ್ದು ಅಂಥೇಳಿ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡೆ. ನಾನು ನೀರು ಆಲ್ರೆಡಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ. 5 ಹಂಗೆ ಕಾಸ್ಕೊಂಡು ಹಾಕೊಳ್ಳೋದ್ರಿಂದ ಏನಾಗ್ತೈತಿ, ಚಿಕನ್ನ ಕಬ್ಬೇರಂಗಿಲ್ಲ, ಬಿರುಸಾಗಂಗಿಲ್ಲ, ವಾಪಸ್ಸು ಚೆಂದ ಸ್ಮೂತಾಗಿ ಬೇಯ್ತದೆ, ಕುದಿತೈತಿ. ಸೊ ಅದಕ್ಕೆ ಜಾರಿಗೆ ಹತ್ತಿರ ಮಸಾಲೆ ಯಾವುದನ್ನು ವೇಸ್ಟ್ ಮಾಡಬಾರ್ದು ಅಂಥೇಳಿ ಎಲ್ಲ ಸ್ವಚ್ಛಗೆ ಬಳ್ಕೊಂಡು ನೀರು ಹಾಕ್ಕೊಂಡು ಬಳ್ಕೊಂಡೆ. ಇವು ಬಿಸಿ ನೀರು ಹಾಕ್ಕೊಂಡು ವಾಪಸ್ಸು ಅದು ಸಾಂಬಾರಿಗೆ ಹಾಕಿದೆ. ಈಗ ಹಾಕಿದ ಮ್ಯಾಗ ಇದಕ್ಕೆ ಸ್ವಲ್ಪ ಮಸಾಲೆ, ಎಕ್ಸ್ಟ್ರಾ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋಬೋದು ನಾವು. ನಾನಿಲ್ಲಿ ಖಾರ ಹಾಕಕತ್ತೀನಿ. ಇದು ಮಸಾಲೆ ಖಾರ ಅಂಥೇಳಿ ನಮ್ಮ ಕಡೆ ಒಣ ಖಾರ ಕುಟ್ಟಂಗಿಲ್ಲ, ಖಾರ ಪುಡಿ ಇರೋಂಗಿಲ್ಲ. ಈ ಖಾರ ಕುಟ್ಟಬೇಕಾದ್ರೆ ಅದಕ್ಕೆ ಮಸಾಲೆಗಳನ್ನು ಹಾಕಿ ಕುಟ್ಟಿರ್ತಾರೆ. ಅಂಥ ಮಸಾಲೆ ಖಾರ ಇದು. ನಾವು ಒಂದು ಸಲ ಕುಟ್ಟಿದ್ದೀವಿ ಅಂದ್ರೆ 6 ತಿಂಗಳುಗಟ್ಟಲೆ ಬರ್ತೈತಿ ಇದು. ಹಂಗೆ ನಾವು ಈ ಖಾರನ ರೆಡಿ ಮಾಡ್ಕೊಂಡಿರ್ತೀವಿ. ಅದನ್ನು ಖಾರ ಹಾಕ್ಕೊಂಡೆ. ನಮ್ಗೆ ಇಲ್ಲಿ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ. ಸೊ ಅದಕ್ಕೋಸ್ಕರ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ನಾನು. ನಮ್ಗೆ ಸ್ವಲ್ಪ ಸ್ಪೈಸಿ ಅಂದರೆ ಇಷ್ಟ, ಅಂದರೆ ಉತ್ತರ ಕರ್ನಾಟಕ ಮಂದಿಗೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು ರೂಢಿ. ನೆಕ್ಸ್ಟ್ ಇಲ್ಲಿ ಗರಂ ಮಸಾಲೆ ಪೌಡ್ರ್ ಹಾಕೋಕತ್ತೀನಿ ನಾನು, ಚಿಕನ್ ಮಸಾಲ. 1 ಪಾಕೆಟ್ ಮಸಾಲೆ ಸಾಕು, ಯಾಕಂದ್ರೆ ಮಸಾಲೆ ಖಾರ ಹಾಕಿರ್ತೀವಲ್ಲ. ಸೊ ಅದಕ್ಕೆ 1 ಪಾಕೆಟ್ ಮಸಾಲೆ ಎಲ್ಲ ಹಾಕೋಕತ್ತೀನಿ ನಾನಿಲ್ಲಿ. ಪ್ರತಿ ಸಲ ಮಾಡಿದಾಗ ಅಷ್ಟೇನು ಮಸಾಲೆ ಹಾಕೋಂಗಿಲ್ಲ, ಇವತ್ತಿತ್ತು. ಸೊ ಅದಕ್ಕೆ ಹಾಕಕತ್ತೀನಿ, ಇಲ್ಲಾಂದ್ರೆ ಹಾಕೋಂಗಿಲ್ಲ, ಮಸಾಲೆ ಸ್ಕಿಪ್ ಮಾಡ್ತೀವಿ ನಾವು. ಎಕ್ಸ್ಟ್ರಾ ಏನು ಮಸಾಲೆ ಹಾಕಲ್ಲ, ಮನೆಯದೇ ಮಸಾಲೆ. ನೆಕ್ಸ್ಟ್ ಇವತ್ತು ಕೊಬ್ಬರಿ ಖಾಲಿಯಾಗಿತ್ತು. ಸೊ ಅದಕ್ಕೆ ಕೊಬ್ಬರಿದು ಪೌಡ್ರ್ ಪಾಕೆಟ್ ತಗೊಂಡ್ಬಂದಿದ್ವಿ. ಸೊ ಅದನ್ನ ಒಂದು ಹಾಕ್ಕೊಂಡೆ. ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಚಲೋ ಬರ್ತೈತಿ. ಸೊ ಅದಕ್ಕೆ ಕೊಬ್ಬರಿ ಕಂಪಲ್ಸರಿ ಹಾಕ್ಕೊಂಡ್ರೆ ಒಳ್ಳೆಯದು, ಅಂದರೆ ಚಿಕನ್ ಟೇಸ್ಟ್ ಚಲೋ ಆಗ್ತೈತಿ. ನೆಕ್ಸ್ಟ್ ಮನೆಯಾಗೆ ಎಮ್ಮಿದು ಮೊಸರಿತ್ತು, ಮೊಸರು ಹಾಕೋಕತ್ತೀನಿ ನಾ ಇಲ್ಲಿ. 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೋಬೋದು, ನೋಡಿ ನಿಮ್ಗೆ ಎಷ್ಟು ಚಲೋ ಅನ್ನಿಸ್ತೋ ಅಷ್ಟು ಹಾಕ್ಕೋಬೋದು. ಇದು ನಮ್ಮ ಮನೆಯಾಗೆ ರೆಡಿ ಮಾಡಿದ ಮೊಸರಿತ್ತು, ಎಮ್ಮಿದು. ಸೊ ಗಟ್ಟಿ ಮೊಸರಿತ್ತು. ಹಾಕ್ಕೊಂಡು ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಮತ್ತು ಎಲ್ಲ ಹಾಕಿರೋ ಐಟಮ್ಸ್ ಎಲ್ಲ ಚೆಂದಾಗಿ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಬೇಕಾದ್ರೆ ಘಮ್ ಅಂತ ಸ್ಮೆಲ್ ಬರಕತ್ತಿತ್ತು.
3 ವರ್ಷ ಹ್ಯಾಂಗೆ ಬಿಟ್ಟಿನೋ ಏನೋ ತಿನ್ನೋದು ಅನ್ನಂಗೆ ಅನಿಸ್ತು ನನಗೆ. ಇವಾಗ ನೋಡಿದ್ರೆ ಹೀಗೆ ತಿನ್ಬೇಕಂತ ಅನ್ಸಕತ್ತಿತ್ತು, ಅಷ್ಟು ಸ್ಮೆಲ್ ಬರಕತ್ತಿತ್ತು. ಸೊ ನೆಕ್ಸ್ಟ್ ಈಗ ಇದೇನು ಎಲ್ಲ ಮಿಕ್ಸ್ ಮಾಡಿದ್ದಕ್ಕೆ ಈಗ ನಾನು ಕಾಸಿಟ್ಟಿದ್ನೆಲ್ಲ ಆಲ್ರೆಡಿ ನೀರನ್ನ ಕಾಶಿ ಅಂದ್ರೆ ನೀರು ಕಾಶಿ ಇಟ್ಟಿರೋ ನೀರು ಹಾಕಿದ್ರೆ ಜಲ್ದಿನೂ ಕುದ್ಬಿಡ್ತೈತಿ. ಅದಕ್ಕಾಗಿ ನಾನು ಮೊದಲೇ ಕಾಸಿಟ್ಕೊಂಡಿದ್ದೆ ಊಟಕ್ಕೆ ಲೇಟ್ ಆಗೋದು ಅಂತೇಳಿ. ಸೊ ಕಾಸಿಟ್ಟಿರೋ ನೀರನ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು. ಆ್ಯಡ್ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ತಿರುವಾಡಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಮ್ಯಾಗೆ ಮುಚ್ಚಿಗೆಸಿಂದ್ರೆ ಕುದಿಯೋಕ್ಕೆ ಇಟ್ಬಿಡೋದು ಅಷ್ಟೇ. ಇಷ್ಟು ಮಾಡಿದ್ರೆ ಸಾಂಬಾರು ರೆಡಿ. ಸ್ವಲ್ಪ ಯಾಕೋ ಗಟ್ಟಿ ಗಟ್ಟಿ ಅನ್ನಿಸ್ತು. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ನಾನು ಇಲ್ಲಿ ಹಾಕ್ಕೊಳಕತ್ತೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಳಿಸಿದ್ರೇ ಚೆಂದ. ನೆಕ್ಸ್ಟ್ ಅಗಳಿನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಚಿಕನ್ ಇತ್ತಲ್ಲ, ಎಲ್ಲ ಥರ ಮಸಾಲೆ ಹಾಕಿ ನೆನೆಯಕ್ಕೆ ಇಟ್ಟಿದ್ನಲ್ಲ, ಸೊ ಅದನ್ನು ಫ್ರೈ ಮಾಡ್ಕೋಬೇಕಂತೇಳಿ ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕಾಯಕ್ಕೆ ಇಟ್ಟಿದ್ದೆ ನಾನು ಇಲ್ಲಿ. ಈ ಕಡೆ ಬಾಜುಗೆ ಹಾಗೆ ಸಾರು ಕುದಿಯಾಕತ್ತಿತ್ತು. ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಿದ್ದೆಲ್ಲೋ ಚೆಕ್ ಮಾಡಿಕೊಂಡು ಅದಕ್ಕೆ ಕಾದ ಮ್ಯಾಗ ಸ್ವಲ್ಪ ಹೊಯ್ದಾಡಂಗೆ ಕಾಯಬೇಕು. ಸ್ವಲ್ಪ ಕಡಿಮೆ ಕಾಯ್ತು ಅಂದರೆ ಎಣ್ಣೆ ಭಾಳ ಹಿರ್ಕೋತೈತಿ ಪೀಸ್. ಸೊ ಅದಕ್ಕೆ ಏನಾಗ್ತದೆ, ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಸ್ವಲ್ಪ ಎಣ್ಣೆ ಕಾಯ್ದ ಮ್ಯಾಗೇ ಅದಕ್ಕೆ ಚಿಕನ್ ಹಾಕೋದ್ರಿಂದ ಕರೆಕ್ಟಾಗಿ ಟೇಸ್ಟು ಬರ್ತೈತಿ ಮತ್ತು ಎಣ್ಣೆನೂ ಕರೆಕ್ಟಾಗಿ ಹಿಡ್ಕೋತೈತಿ ಅದು. ಸೊ ಹಾಕಿದೆ. ನಾನು ಫಸ್ಟ್ ಟೈಮ್ ನೋಡುವಾಗ ಅದು ಯಾಕೋ ವೈಟ್ ಕಾಣಿಸ್ತು. ಅಂದರೆ ವೀಡಿಯೋದಾಗೆಲ್ಲ ತೋರಿಸ್ದಾಗ ಅದು ರೆಡ್ ಕಲರ್ ಬಂದಿತ್ತು. ನಾನು ಮಾಡಕತ್ತಿದ್ದು ಚಿಕನ್ ಫ್ರೈ ಯಾಕೋ ಇದು ವೈಟ್ ಬರಕತ್ತಿತ್ತಲ್ಲ ಅಂಥೇಳಿ ಒಂದು ಸಲ ನೋಡಿ ಮತ್ತು ಅನ್ನಿಸ್ತು. ನಾವು ಮಸಾಲೆ ಖಾರ ಆ್ಯಡ್ ಮಾಡ್ಕೊಂಡಿವಲ್ಲ, ಅವರೆಲ್ಲ ಒಣ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿರ್ತಾರೆ. ಸೊ ನಮ್ಮ ಮನ್ಯಾಗೂ ಇತ್ತು ಖಾರದ ಪುಡಿ. ಸೊ ಅದನ್ನು ತೊಗೊಂಡು ಮತ್ತು ಇನ್ನೂ ಸ್ವಲ್ಪ ಚಿಕನ್ ಇತ್ತಲ್ಲ, ಅದಕ್ಕೆ ಖಾರದ ಪುಡಿ ಮತ್ತು ಗರಂ ಮಸಾಲ ಸ್ಕಿಪ್ ಮಾಡಿದ್ದೆ ನಾನು. ಅಂದರೆ ಸ್ಕಿಪ್ ಅಂದರೆ ನಾನು ಮರ್ತು ಬಿಟ್ಟಿದ್ದೆ, ಬೇಕು ಅಂತ ಏನು ಸ್ಕಿಪ್ ಮಾಡಿರಲಿಲ್ಲ, ಮರ್ತಿದ್ದೆ ನಾನು. ಸೊ ಅದು ಆಮೇಲೆ ನೆನಪಾಯ್ತು. ಅವ್ರು ವೀಡಿಯೋದೊಳಗೆ ಹೇಳಬೇಕಾದ್ರೆ ಮಸಾಲೆ ಸಿಕ್ಕಾಪಟ್ಟೆ ಧನಿಯಾ ಪೌಡ್ರ್ ಅದು ಇದು ಎಲ್ಲ ಹೇಳಿದರು. ಬಟ್ ಅವೆಲ್ಲ ನನ್ನ ಕಡೆ ಇದ್ದಿದ್ರೊಳಗೆ ಗರಂ ಮಸಾಲಾನ ಹಾಕಿಲ್ಲ ಅಂಥೇಳಿ ನೆನಪಾಗನ ಗರಂ ಮಸಾಲ ಮತ್ತಿಷ್ಟು ಖಾರ, ಒಣ ಖಾರ ಪುಡಿ ಅಂತೀವಲ್ಲ ಅದು, ಮಸಾಲೆ ಖಾರ ಅಲ್ಲ ಬೇರೆದು, ಒಣ ಖಾರ ಮತ್ತು ಸ್ವಲ್ಪ ಚಿಕನ್ ಭಾಳ ಡ್ರೈ ಅಂದರೆ ಹಿಟ್ಟು ಮ್ಯಾಗ ಅಂಟ್ಕೊಂಡೇ ಇದ್ದಿದ್ದಿಲ್ಲ ಅದಕ್ಕೆ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ನೋಡಿರಿ ಈಗ ಸ್ವಲ್ಪ ಕಲರು ಬಂತು. ಅದು ಇದು ಏನು ಚೇಂಜ್ ಆಗ್ಯದ, ಇದು ಚೇಂಜ್ ಆಗೈತಿ. ಏನಂತಾರೆ ಅದಕ್ಕೆ, ಸ್ಟೆಕ್ಚರ್ ಚೇಂಜ್ ಆಗೈತೆ ನೋಡಿರಿ. ಸೊ ಸಾಂಬಾರು ಸೂಪರಾಗಿ ಬಂದಿತ್ತು. ಮತ್ತು ಚಿಕನ್ ಫ್ರೈನೂ ಸೂಪರಾಗಿ ಬಂದಿತ್ತು. ಅದನ್ನು ಡೆಕೋರ್ ಮಾಡೋಕ್ಕಂತೇಳಿ ನಿಂಬೆಹಣ್ಣು ಮತ್ತು ಉಳ್ಳಾಗಡ್ಡಿ, ಸೌತೆಕಾಯಿ ಎಲ್ಲ ಹೋಳಿ ಚೆಂದಾಗಿ ಡೆಕೋರೇಷನ್ ಮಾಡೀನಿ. ಕೊತ್ತಂಬರಿನೂ ಹಾಕೀನಿ, ಕೊತ್ತಂಬರಿ ಎಲ್ಲನೂ ಹಾಕಿದ್ದೆ. ಸೊ ಸೂಪರಾಗಿ ಕಾಣಿಸಕತ್ತಿತ್ತು. ಇಲ್ಲಿ ಸಾಂಬಾರು ರೆಡಿ ಇತ್ತು. ಊಟ ಮಾತ್ರ ಜಬರ್ದಸ್ತ್. ಎಲ್ಲರೂ ಕೂಡಿನೇ ನಾವು ಊಟ ಮಾಡೋದು. ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಎಲ್ಲರೂ ಸೂಪರಾಗೈತೆ ಅಂತ ಹೇಳಿದ್ರು. ಎಲ್ಲರಿಗಿಂತ ಜಾಸ್ತಿ ನಾ ಹೆಸರೇ ಹಿಡದೇ ಇರುವಂಥ ಡಿಶ್ ಚಿಕನ್ ಫ್ರೈ ಅಥವಾ ಏನು ಚಿಕನ್ 65 ಕಬಾಬ, ಅದು ಮಾತ್ರ ಸೂಪರಾಗಿತ್ತು ಅಂತ ಹೇಳಿದ್ರು. ಸಾರನ್ನು ಅಷ್ಟೇನು ಇದು ಆಗಿರಲಿಲ್ಲ, ಬಟ್ ಚಲೋ ಆಗಿತ್ತು. ನೋಡಿರಿ ಇದು ಎಷ್ಟು ಸೂಪರ್ ಜ್ಯೂಸಿಯಾಗಿ ಬಂದಿತ್ತು. ಸೊ ನೀವು ಕೂಡ ಟ್ರೈ ಮಾಡಿರಿ. ಏನ್ರಿ ಹೆಸರು ಅವಶ್ಯಕತೆ ಏನಿಲ್ಲ. ನಮ್ಮ ಹೊಟ್ಟೆಗೇನು ಹೆಸರು ಗೊತ್ತಾ? ನಮಗೆ ಅಷ್ಟು ಗೊತ್ತಿರ್ತೈತೆ ಅದು ಹೆಸರು. ಸೊ ಏನೋ ಒಂದು ಮಾಡ್ಕೊಂಡು ತಿನ್ನೋದಷ್ಟೇ. ಓಕೆ, ಯಾರ್ಯಾರಿಗೆ ವಿಡಿಯೋ ಎಲ್ಲ ಇಷ್ಟ ಆಯಿತು
ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಲಾಸ್ಟ್ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭರಾತ್ರಿ, ಸುಂದರ ಸ್ವಪ್ನಗಳು.